ನನ್ನ ಬಾಯಲ್ಲಿ ಕೆಟ್ಟ ಪದಗಳು ಇವತ್ತು ಬಂದಿರಬಹುದು ಅದನ್ನ ಸಹಿಸ್ಕೊಳಂಗಿದ್ರೆ ನೀವು ಮಾತ್ರ ಈ ವಿಡಿಯೋ ನಾವು ನೋಡಿ. ಬೇಜಾರಾಗತ್ರಿ. ಸುಹಾಸ್ ಶೆಟ್ಟಿಯನ್ನ ನೀವು ರೌಡಿ ಶೀಟರ್ ಅಂತ ಹೇಳ್ತಾ ಇದ್ರೆ ನನಗೆ ಕೇಳೋದಕ್ಕೆ ಚಪ್ಪಲಿ ತಗೊಂಡು ಹೊಡಿಬೇಕು ಅಂತ ಅನಿಸ್ತಾ ಇದೆ ನನಗೆ. ನಾನು ನೋಡಿದೆ, ಬೆಳಗ್ಗೆ ನ್ಯೂಸ್ ನೋಡ್ತಾ ಇದ್ದೆ ನಾನು. ಅವಳು ಯಾವಳ ಸೂಳೆ ಮುಂಡೆ, ಅವಳು ಯಾವಳ ಮಾಧ್ಯಮದವಳು, ಯಾವ್ದೋ ಬಿಕಾರಿ ಚಾನಲ್ ಅವಳು. ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಒತ್ತಿ ಹೇಳ್ತಾಳೆ. ನನ್ನ ಬಾಯಲ್ಲಿ ಕೆಟ್ಟ ಪದಗಳು ಇವತ್ತು ಬಂದಿರಬಹುದು ಅದನ್ನ ಸಹಿಸ್ಕೊಳಂಗಿದ್ರೆ ನೀವು ಮಾತ್ರ ಈ ವಿಡಿಯೋ ನಾವು ನೋಡಿ. ಯಾಕಂದ್ರೆ ಆ ನೋವು ಎಲ್ಲವನ್ನ ಆಡಿಸುತ್ತೆ. ಇವತ್ತು ಸುಹಾಸ್ ಶೆಟ್ಟಿಗೆ ಹಣೆಪಟ್ಟಿ ಕಟ್ತಾರೆ, ಇವತ್ತು ರೌಡಿ ಶೀಟರ್ ಅಂತ ಕಟ್ಬಿಡ್ತಾರೆ ಇವತ್ತು. ಯಾಕೆ ಹೇಳಿ? ಆತ ಮಾಡಿದಂತಹ ಧರ್ಮ ಕಾರ್ಯಗಳನ್ನ ಸೈಡ್ ಲೈನ್ ಮಾಡ್ಬೇಕಲ್ವಾ? ಅವನನ್ನ ಕೊಂದಂತಹ ಜಿಹಾದಿಗಳನ್ನ ರಕ್ಷಣೆ ಮಾಡ್ಬೇಕಲ್ವಾ? ಬೇಜಾರಾಗತ್ರಿ. ಸುಹಾಸ್ ಶೆಟ್ಟಿಯನ್ನ ನೀವು ರೌಡಿ ಶೀಟರ್ ಅಂತ ಹೇಳ್ತಾ ಇದ್ರೆ ನನಗೆ ಕೇಳೋದಕ್ಕೆ ಬೇಜಾರಾಗತ್ತೆ. ಹೇಳ್ತಿರುವಂತ ನಿಮ್ಮನ್ನ ನೋಡಿದ್ರೆ ಅಸಹ್ಯ ಆಗ್ತಾ ಇದೆ. ಚಪ್ಪಲಿ ತಗೊಂಡು ಹೊಡಿಬೇಕು ಅಂತ ಅನಿಸ್ತಾ ಇದೆ ನನಗೆ. ನಾನು ನೋಡಿದೆ, ಬೆಳಗ್ಗೆ ನ್ಯೂಸ್ ನೋಡ್ತಾ ಇದ್ದೆ ನಾನು. ಅವಳು ಯಾವಳ ಸೂಳೆ ಮುಂಡೆ, ಅವಳು ಯಾವಳ ಮಾಧ್ಯಮದವಳು, ಯಾವ್ದೋ ಬಿಕಾರಿ ಚಾನಲ್ ಅವಳು. ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಒತ್ತಿ ಹೇಳ್ತಾಳೆ. ಸುಹಾಸ್ ಶೆಟ್ಟಿ ಅಲ್ಲಿ ಸತ್ತ ಇಲ್ಲೋಗಿದ್ದ ಅಂತ ಏಕವಚನದಲ್ಲಿ ಹೇಳ್ತಾಳೆ. ನಮ್ಮನ್ನು ಬಿತ್ರಿ, ನೀನ್ ಇವತ್ತು ಸೀರೆ ಉಟ್ಕೊಂಡು ಮೇಕಪ್ ಹಾಕೊಂಡು ಸೆಂಟ್ ಹೊಡ್ಕೊಂಡು ಪರ್ಫ್ಯೂಮ್ ಮಾಡ್ಕೊಂಡು ಬಂದಿದ್ಯಲ್ಲ ಇವತ್ತು ಸ್ಟುಡಿಯೋಗೆ ನಿನ್ನ ಮನೆಯಿಂದ. ಇವತ್ತು ಯಾವುದಕ್ಕೆ ಸಮಾನ ಗೊತ್ತಾ? ಸುಹಾಸ್ ಶೆಟ್ಟಿ ವೀರ ಸಾವರ್ಕರ್ ಅವರ ಸಾಲಿಗೆ ಸೇರ್ತಾರೆ ಇವತ್ತು. ಚಂದ್ರಶೇಖರ್ ಆಜಾದ್ ಅವರ ಸಾಲಿಗೆ ಸೇರ್ತಾರೆ ಇವತ್ತು. ಸುಭಾಷ್ ಚಂದ್ರ ಬೋಸ್ ಅವರ ಸಾಲಿಗೆ ಸೇರ್ತಾರೆ. ಭಗತ್ ಸಿಂಗ್ ಅವರ ಸಾಲಿಗೆ ಸೇರ್ತಾರೆ ಸುಹಾಸ್ ಶೆಟ್ಟಿ. ಹೋಗಿ ಅವ್ರ ಮನೆ ಪಾಡನ್ನ ನೋಡಿ. ರೌಡಿ ಸಾಮಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದಾರೆ ಸುಹಾಸ್ ಶೆಟ್ಟಿ. ಹೋಗಿ ನೋಡಿ. ಎಷ್ಟು ದೊಡ್ಡ ಬಂಗ್ಲೆ, ಎಷ್ಟು ದೊಡ್ಡ 3 ಫ್ಲೋರ್ ಬಂಗ್ಲೆ ಕಟ್ಟಿದ್ದಾನೆ ನೋಡಿ. ಎಂತ ಹೈಫೈ ಬೆಂಚ್ ಕಾರ್ನಲ್ಲಿ ಓಡಾಡ್ತಿದ್ದಾನೆ ಸುಹಾಸ್ ಶೆಟ್ಟಿ. ಹೋಗಿ ನೋಡಿ. ಅವ್ರ ಮನೇಲಿ ಅಪ್ಪ ಅಮ್ಮ ಇಬ್ರು ಅನಾರೋಗ್ಯ ಪೀಡಿತರಾಗಿದ್ರು. ಅವರಿಗೆ ಔಷಧಿ ಕೊಡ್ಸಕ್ಕಾಗ್ತಾ ಇಲ್ಲ ಇವತ್ತು. ಅಂತ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರಿದ್ದಾರೆ. ರೌಡಿ ಅಂತೀರಾ ನೀವು? ಹಲ್ಕಾಗಳ ಫಯಲ್ಗಾಮ್ ಅಲ್ಲಿ ನಮ್ಮ ಹಿಂದೂಗಳನ್ನ ಪ್ಯಾಂಟ್ ಬಿಚ್ಚಿ ಹಿಂದೂ ಅಂತ ನೋಡಿ ಅವನನ್ನು ಹೊಡೆದಂತಹ ಜಿಹಾದಿಗಳು ಇವತ್ತು ಸುಹಾಸ್ ಶೆಟ್ಟಿಯನ್ನು ಹೊಡೆದಿದ್ದಾರೆ. ಆ ಘಟನೆಗೂ ಈ ಘಟನೆಗೂ ಬಹಳ ವ್ಯತ್ಯಾಸ ಏನಿಲ್ಲ, ಎರಡು ಒಂದೇ. ಪ್ರತಿಕಾರ ಹೇಗೆ ಪಾಕಿಸ್ತಾನ ಮೇಲೆ ಆಗುತ್ತೋ ಅದೇ ರೀತಿ ಈ ಜಿಹಾದಿಗಳ ಮೇಲೆ ಇವತ್ತು ಪ್ರತಿಕಾರ ಆಗ್ಲೇಬೇಕು. ನಾಳೆ ನನ್ನ ದೇಶದ ಹೆಣ್ಣು ಮಕ್ಕಳು ರೋಡ್ ನಲ್ಲಿ ಬಟ್ಟೆ ಇಲ್ಲದೆ ಅತ್ಯಾಚಾರ ಆಗುತ್ತಾ ನೋಡೋದಕ್ಕೆ ನಾವು ಬದುಕಬೇಕಾ? ನನ್ನ ಜೊತೆ ಹುಟ್ಟಂತಹ ಅಣ್ಣ ತಮ್ಮಂದರು 100 ಜನ ಮೂಲ ನಿವಾಸಿಗಳು, ಈ ದೇಶದ ಹಿಂದೂಗಳು ರೋಡ್ ನಲ್ಲಿ ಹೀಗೆ ಹೆಣವಾಗೋದಕ್ಕೆ, ಅದನ್ನ ನೋಡೋದಕ್ಕೆ ನಾವು ಬದುಕಬೇಕಾ? ಅಂತ ಜೀವ ಬೇಕಾ ನಮ್ಗೆ? ಅಂತ ಬಂಡವಾಳ ಬೇಕಾ ನಮ್ಗೆ? ಇನ್ನೊಬ್ಬರಿಗೆ ಬಕೆಟ್ ಇಟ್ಕೊಂಡು, ಇನ್ನೊಬ್ರು ಹೇಳಿದ್ನ ಸರಿ ಅನ್ಕೊಂಡು, ಅವ್ರಿಗೆ ಬಾಯಿ ಅನ್ಕೊಂಡು, ಅವ್ರ ಮನೇಲಿ ಉಗ್ದಿ ಬಿಸಾಕಿರೋದನ್ನ ತಿಂದುಕೊಂಡು, ಚಪ್ಪರ್ ಶೋಕಿಗಳು ಮಾಡ್ಕೊಂಡು ಅವ್ರ ಜೊತೆ ಓಲೈಕೆ ಮಾಡ್ಕೊಂಡು ತಿರುಗಾಡ್ತಿರಲ್ಲ. ನಿಮ್ಮಂತವ್ರ ಜೊತೆ ಬದುಕೋದಕ್ಕಿಂತ ನಮಗೆ ಸಾವು ಮೇಲು. ನಿಮ್ಮಂತ ಚಿಲ್ರೆಗಳು, ನಿಮ್ಮಂತ ಲಂಚ್ಕೋರ್ರು, ನಿಮ್ಮಂತ ಭ್ರಷ್ಟರು, ಖಂಡೋರಿಗೆ ಸೆರಗಾಸೋ ನಿಮ್ಮಂತ ಲೌಡಿಗಳು ಇವತ್ತು ಅವ್ರನ್ನ ರೌಡಿ ಶೀಟರ್ ಅಂತ ಕರಿಬಹುದು. ಒಂದಷ್ಟು ಜನ ಕರಿಬಹುದು. ಅದೇ ವಾರ್ತಾ ಭಾರತಿ ಬಶೀರ ಕರಿಬಹುದು. ಪಾಕಿಸ್ತಾನ ಸಂತಾನಕ್ಕೆ ಹುಟ್ಟಿದ ವಾರ್ತಾ ಭಾರತಿ ಬಶೀರ ಕರೆದ್ರೆ ರೌಡಿ ಶೀಟರ್ ಅಂತ ಸುಹಾಸ್ ಶೆಟ್ಟಿಯನ್ನ ನನಗೆ ಆಶ್ಚರ್ಯ ಆಗೋದಿಲ್ಲ. ಅವನು ಕರೀತಾನೆ, ನನಗೆ ಆಶ್ಚರ್ಯ ಆಗೋದಿಲ್ಲ. ಆದ್ರೆ ಈ ಮಣ್ಣಿನಲ್ಲಿ ಹುಟ್ಟಿದಂತ ಕೆಲವು ಅಡ್ಕಸ್ಪಿ ಬಿತ್ರಿಗಳು, ಅಡ್ಕಸ್ಪಿ ಬೇವರ್ಸಿಗಳು ಕರೀತಾರಲ್ಲ, ಅವಾಗ ನೋವಾಗುತ್ತೆ, ಬೇಜಾರಾಗುತ್ತೆ. ನನ್ನ ಮೇಲೆ ಯಾವ ಕೇಸ್ ಆದ್ರೂ ಪರವಾಗಿಲ್ಲ, ಈ ವಿಚಾರಕ್ಕೆ ಯಾವ ಕೇಸ್ ಆದ್ರೂ ಪರವಾಗಿಲ್ಲ. ನನ್ನ ಒಳಗಡೆ ಇರುವಂತಹ ಆಕ್ರೋಶ ಮತ್ತೆ ಸತ್ಯವನ್ನೇ ಹೇಳ್ತಾ ಇದ್ದೆ ನಾನು. ರೌಡಿ ಶೀಟರ್ ಅಂತ ಕರಿತೀರಿ ಇವತ್ತು. ನೀವು ಮನೆಯಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ಕಾರಣ ಸುಹಾಸ್ ಶೆಟ್ಟಿ. ನಿಮ್ಮ ಮನೆಯಲ್ಲಿ ಇರುವಂತಹ ಹಸುಗಳು, ಪಶುಗಳು, ನಿಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಹೊರಗಡೆ ಹೋಗಿ ಸೇಫ್ ಆಗಿ ಮನೆಗೆ ಬರ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಸುಹಾಸ್ ಶೆಟ್ಟಿ. ಸುಹಾಸ್ ಶೆಟ್ಟಿ ಅಂತ ಸಾವಿರಾರು ಕಾರ್ಯಕರ್ತರುಗಳು ಹಿಂದೂ ಧರ್ಮವನ್ನ ಎದೆಯೊಳಗಡೆ ಇಟ್ಕೊಂಡು ಹೋರಾಟ ಮಾಡ್ತಿರುವಂತಹ, ತನ್ನ ಜೀವನವನ್ನೇ ಹಿಂದೂ ಧರ್ಮಕ್ಕಾಗಿ ಮುಡಿಪಾಗಿಟ್ಟಂತ ಸಾಕಷ್ಟು ಜನ ಕಾರ್ಯಕರ್ತರುಗಳು ಅದಕ್ಕೆ ಕಾರಣ. ಇವತ್ತು ನೀವು ಸುಹಾಸ್ ಶೆಟ್ಟಿಯನ್ನ ರೌಡಿ ಶೀಟರ್ ಅಂತ ಕರಿತೀರಿ. ಹೋಗಿ ಅವ್ರ ಮನೆ ಪಾಡನ್ನ ನೋಡಿ. ರೌಡಿ ಸಾಮಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದಾನೆ ಸುಹಾಸ್ ಶೆಟ್ಟಿ. ಹೋಗಿ ನೋಡಿ. ಎಷ್ಟು ದೊಡ್ಡ ಬಂಗ್ಲೆ, ಎಷ್ಟು ದೊಡ್ಡ 3 ಫ್ಲೋರ್ ಬಂಗ್ಲೆ ಕಟ್ಟಿದ್ದಾನೆ ನೋಡಿ. ಎಂತ ಹೈಫೈ ಬೆಂಚ್ ಕಾರ್ನಲ್ಲಿ ಓಡಾಡ್ತಿದ್ದಾನೆ ಸುಹಾಸ್ ಶೆಟ್ಟಿ. ಹೋಗಿ ನೋಡಿ. ಅವ್ರ ಮನೇಲಿ ಅಪ್ಪ ಅಮ್ಮ ಇಬ್ರು ಅನಾರೋಗ್ಯ ಪೀಡಿತರಾಗಿದ್ರು. ಅವರಿಗೆ ಔಷಧಿ ಕೊಡ್ಸಕ್ಕಾಗ್ತಾ ಇಲ್ಲ ಇವತ್ತು. ಅಂತ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರಿದ್ದಾರೆ. ರೌಡಿ ಅಂತೀರಾ ನೀವು? ಹಲ್ಕಾಗಳ ನಾಳೆ ನಾನು ಸತ್ರು ಪರವಾಗಿಲ್ಲ. ಇವತ್ತು ಸುಹಾಸ್ ಶೆಟ್ಟಿ ಸತ್ತಿರ್ಬೋದು, ನಾಳೆ ನಾನು ಸಾಯ್ಬೋದು, ನಾಳೆ ನನ್ನಂತ 1000 ಜನ ಕಾರ್ಯಕರ್ತರುಗಳು ಸಾಯ್ಬೋದು, ಜಿಹಾದಿಗಳಿಗೆ ಬಲಿಯಾಗಬಹುದು. ಅದೇ ನಮಗೆ ವೀರಮರಣ. ಇವತ್ತು ಸುಹಾಸ್ ಶೆಟ್ಟಿದು ವೀರಮರಣ. ಹೆಮ್ಮೆಯಿಂದ ಹೇಳ್ತೀನಿ ನಾನು. ನಿಮ್ಮಂತಹ ಕಚಡ ಸೋಕಾಳುಗಳು ಇರುವಂತಹ ಈ ಸಮಾಜದಲ್ಲಿ ನಮ್ಮಂತವ್ರು ಬದುಕೋದೇ ಬೇಡ. ಆಸೆ ಇಲ್ಲ ನಮಗೆ. ಆದಷ್ಟು ಬೇಗ ನಮ್ಮನ್ನ ಶಿವ ತನ್ನ ಪಾದಕ್ಕೆ ಕರ್ಕೊಂಡ್ರೆ ಸಾಕು. ಆಸೆ ಇಲ್ಲ ನಮಗೆ. ನಾಳೆ ನನ್ನ ದೇಶದ ಹೆಣ್ಣು ಮಕ್ಕಳು ರೋಡ್ ನಲ್ಲಿ ಬಟ್ಟೆ ಇಲ್ಲದೆ ಅತ್ಯಾಚಾರ ಆಗುತ್ತಾ ನೋಡೋದಕ್ಕೆ ನಾವು ಬದುಕಬೇಕಾ? ನನ್ನ ಜೊತೆ ಹುಟ್ಟಂತಹ ಅಣ್ಣ ತಮ್ಮಂದರು 100 ಜನ ಮೂಲ ನಿವಾಸಿಗಳು, ಈ ದೇಶದ ಹಿಂದೂಗಳು ರೋಡ್ ನಲ್ಲಿ ಹೀಗೆ ಹೆಣವಾಗೋದಕ್ಕೆ, ಅದನ್ನ ನೋಡೋದಕ್ಕೆ ನಾವು ಬದುಕಬೇಕಾ? ಅಂತ ಜೀವ ಬೇಕಾ ನಮ್ಗೆ? ಅಂತ ಬಂಡವಾಳ ಬೇಕಾ ನಮ್ಗೆ? ಇನ್ನೊಬ್ಬರಿಗೆ ಬಕೆಟ್ ಇಟ್ಕೊಂಡು, ಇನ್ನೊಬ್ರು ಹೇಳಿದ್ನ ಸರಿ ಅನ್ಕೊಂಡು, ಅವ್ರಿಗೆ ಬಾಯಿ ಅನ್ಕೊಂಡು, ಅವ್ರ ಮನೇಲಿ ಉಗ್ದಿ ಬಿಸಾಕಿರೋದನ್ನ ತಿಂದುಕೊಂಡು, ಚಪ್ಪರ್ ಶೋಕಿಗಳು ಮಾಡ್ಕೊಂಡು ಅವ್ರ ಜೊತೆ ಓಲೈಕೆ ಮಾಡ್ಕೊಂಡು ತಿರುಗಾಡ್ತಿರಲ್ಲ. ನಿಮಗಿಂತ, ನಿಮ್ಮಂತವ್ರ ಜೊತೆ ಬದುಕೋದಕ್ಕಿಂತ ನಮಗೆ ಸಾವು ಮೇಲು.